ಸರ್, ಯಾವುದೇ ಪಕ್ಷ ಅಧಿಕಾರದಲ್ಲಿ ಬಿಜೆಪಿನೋ ಕಾಂಗ್ರೆಸ್ ಅಥವಾ ಯಾವುದೋ ಮೈತ್ರಿ ಪಕ್ಷ JDS ಜೊತೆಗಿದ್ರು ST ಸೋಮಶೇಖರ್ ಅವರು ಯಾವಾಗಲೂ ಸುದ್ದಿಯಲ್ಲಿ ಇರ್ತಾರೆ. ಏನು ಸರ್ ಅದು? ಇಲ್ಲ, ಈಗ ಏನಾಗ್ತದೆ, ಈಗ ಗ್ಯಾರಂಟಿಗಳದ್ದು ಸರ್ಕಾರ ಯಾವುದೇ ಆಗಿರಲಿ, ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪ್ತದೆ ಇಲ್ವಾ ಅಂತ ಮಾಡಬೇಕು. ಬಿಜೆಪಿಯವರೇ ಎಲ್ಲ ನಾಯಕರು ಈ ಗ್ಯಾರಂಟಿ ಸ್ಕೀಮ್ನ ವಿರೋಧ ಮಾಡಿದವರು, ಇದರಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಸರ್ಕಾರದ ದುಡ್ಡಿಲ್ಲ ಅಂದಾಗ ಯಾರೊಬ್ಬ ಕ್ಷೇತ್ರದ ಬಿಜೆಪಿಯ ಶಾಸಕರು ಇದನ್ನ ಮುಂಚೂಣಿಯಲ್ಲಿ ನಿಂತು ನಡೆಸ್ಕೊಡ್ತಾರೆ ಎಂದಾಗ ಏನು ಗ್ಯಾರಂಟಿನ ವಿರೋಧ ಮಾಡ್ತಾ ಇಲ್ಲ ಅವರು. ಗ್ಯಾರಂಟಿನ ಸರಿಯಾದ ರೀತಿಯಲ್ಲಿ ತಲುಪಿಸಿ ಅಂತಕ್ಕಂಥದ್ದು ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನಾನೇ ಒಂದು ಹೆಜ್ಜೆ ಮುಂದೆ ಹೋಗಿ ತಲುಪ್ತಾ ಇದೆಯಾ ಇಲ್ವಾ ಅವ್ರ ಹತ್ರ ಎಲ್ಲ ಮಾಹಿತಿ ತರಿಸ್ಕೊಂಡು, ಈಗ ಗೃಹ ಜ್ಯೋತಿದು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಎಲ್ಲ ಫೋನ್ ನಂಬರ್ ತೆಗೆಸ್ಕೊಂಡೆ, ಇಂಡಿವಿಜುವಲ್ ಫೋನ್ ಮಾಡ್ತಾ ಇದ್ದು. ಬೈ ಚಾನ್ಸ್ ಬಂದಿಲ್ವಾ ಅವ್ರಿಗೆ ಕೊಡಿಸ್ತಕ್ಕಂಥ ಕೆಲಸ ಅದೇ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು. ಬಟ್ ನಿಮ್ಮ ರೂಟ್ ಬೇರೆ ಬೇರೆದು ಅಂತ ಅನಿಸ್ತಾ ಸರ್, ಅಥವಾ ಇಲ್ಲ ನಾನು ಆ ರೂಟಲ್ಲಿ ಕರೆಕ್ಟ್ ಆಗಿದ್ದೀನಿ ಅನ್ಸುತ್ತಾ ಸರ್? ನನಗೆ ಕರೆಕ್ಟ್ ಇದ್ದೀನಿ, ಅವ್ರಿಗೆ ಕರೆಕ್ಟ್ ಇಲ್ಲ ಅಂತ ಅನಿಸ್ಬೋದು. ಬಟ್ ನನ್ನ ಮನಸ್ಸಿಗೆ ಏನು ಸರ್ಕಾರದ ಯೋಜನೆಗಳಿದೆ ಅದನ್ನು ನನ್ನ ಕ್ಷೇತ್ರದಲ್ಲಿ ಕರೆಕ್ಟಾಗಿ ತಲುಪ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ರಾಜಕೀಯ ಪಡಸಾಲೆಯಲ್ಲಿ ST ಸೋಮಶೇಖರ್ ಅವರು ರೆಬಲ್ ಆಗ್ಬಿಟ್ಟಿದ್ದಾರೆ, ಅವ್ರಿಗೆ ಯಾಕೋ ಮನಸ್ಸಿಲ್ಲ ಇಲ್ಲಿ. ಇಲ್ಲ, ರೆಬಲ್ ಏನು ಆಗಲಿಲ್ಲ, ನಾನು ರೆಬಲ್ ಏನಾಗಲಿಲ್ಲ. ನನಗೆ ಪಕ್ಷದಲ್ಲಾಗಲಿ, ಸರ್ಕಾರದಲ್ಲಾಗಲಿ, ಸಂಘ ಪರಿವಾರದಲ್ಲಾಗಲಿ ಯಾವತ್ತೂ ಕೂಡ ನನ್ನನ್ನು ಅಗೌರವಾಗಿ ನೋಡ್ತಾ ಇಲ್ಲ. ಚುನಾವಣೆ ಅದಕ್ಕಿಂತ ಮುಂಚೆ ಸಂದರ್ಭದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನನ್ನನ್ನು ವಿರೋಧ ಮಾಡಬೇಕು, ಸೋಲಿಸ್ಬೇಕು, ಟಾರ್ಗೆಟ್ ಮಾಡಿದ್ರು. ಎಲೆಕ್ಷನ್ ಇದೆಯಿಂದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನು ಟಾರ್ಗೆಟ್ 10-15 ಹಿಂದೆ ಟಾರ್ಗೆಟ್ ಮಾಡಿದ್ರು. ಸೋಲಿಸಬೇಕು ಅಂತ ಸೋಲಿಸ್ಬೇಕು ಅಂತೇನು, ಏಕವಚನದಲ್ಲಿ ಈ ನನ್ನ ಮಗನ ಈ ಸಾರಿ ಸೋಲಿಸಲೇಬೇಕು, ಎಂಟೈರ್ ಮೂಲ ಬಿಜೆಪಿಯವರು ನಾವು ಒಂದಾಗಿದ್ದೇವೆ, ಈ ಸಾರಿ ಇವನ್ ಸೋಲ್ಸಿದ್ರೆ ನಮ್ಮ ಯಾರೋ ಒಬ್ಬರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಇತ್ತು. ಅದನ್ನ ನಾನು ಹೇಳಿದೆ, ವಿತ್ ರೈಟಿಂಗ್ ಅಲ್ಲಿ ಏನಾರು ಇದ್ರೆ ನನಗೆ ಅನುಕೂಲ. ಅದಕ್ಕೆ ಆಗೇನ್ ಮಾಡಿದ್ರು, ಆಡಿಯೋ ವಿಡಿಯೋ ಕೊಟ್ಟರು. ಅದನ್ನ ಪಕ್ಷಕ್ಕೆಲ್ಲ ಕೊಟ್ಟೆ ನಾನು. ಬಟ್ ಪಕ್ಷ ಏನ್ ಹೇಳ್ದು, ಅಯ್ಯೋ ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ನೀವು ಎಲೆಕ್ಷನ್ ಮಾಡಿ ಅಂತಂದ್ರು. ಇದೆಲ್ಲ ಆದ್ಮೇಲೆ ಇದ್ದಕ್ಕಿದ್ದಂಗೆ ಯಾರು ನನ್ನ ವಿರೋಧ ಮಾಡಿದ್ರು, JDS ಇದನ್ನ ತಗೊಂಡು ಸೋಲಿಸಲೇಬೇಕು ಅಂತ ಪ್ಲಾನ್ ಮಾಡಿದ್ರು. ಅವರು ಏಕಾಏಕಿ ಉಡ್ದಬ್ಬ ಮಾಡ್ಕೊಳಕ್ ಶುರು ಮಾಡಿದ್ರು. ಉಡ್ದಬ್ಬ ಮಾಡ್ಕೊಳಕ್ ನಂದೇನು ತಕರಾಲಿಲ್ಲ. ಬಟ್ ನನ್ನ ಫೋಟೋ ಹಾಕೊಂಡು ಉಡ್ದಬ್ಬ ಮಾಡೋದು ಬೇಡ ಅಂತ ನಾನು ಸ್ವಲ್ಪ ಸೀರಿಯಸ್ ಆದೆ. ನೀವು ಉಡ್ದಬ್ಬ ಮಾಡ್ಕೊಳ್ಳಿ, ನಂದೇನು ತಕರಾಲಿಲ್ಲ, ನನ್ನ ಫೋಟೋ ಯಾಕೆ ಹಾಕಿರಿ, ನೀನು ನಾನು ಸೋಲಿಸ್ಬೇಕು ಅಂತ ಮಾಡಿದಂಥವ್ರು ನನ್ನ ಫೋಟೋ ಯಾಕೆ ಹಾಕ್ತೀರಿ? ಆಗ ನಾನು ಸೀರಿಯಸ್ ಮಾಡಿದೆ. ಸೀರಿಯಸ್ ಆದ್ಮೇಲೆ ಅವರು ಅವನ್ನ ಸಸ್ಪೆಂಡ್ ಮಾಡಿದ್ರು. ಇಷ್ಟೆಲ್ಲ ಇನ್ವಾಲ್ವ್ ಆಗಿರುವಂತ ST ಸೋಮಶೇಖರ್ ಒಬ್ಬರು ಹಿರಿಯ ನಾಯಕರು, ಸಚಿವರಾಗಿದ್ದವರು, ಎಲ್ಲ ಡಿಸ್ಟೆನ್ಸ್ ಎಲ್ಲಿ ಶುರುವಾಯಿತು? ಕಾನ್ಸ್ಟಿಟ್ಯೂನ್ಸಿಲಿ ಈ ಪ್ರಾಬ್ಲಮ್ ಶುರುವಾಯ್ತೇ ವಿನ ಹೊರಗಡೆ ನನಗೆಲ್ಲೂ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ ನನಗೇನು ತೊಂದರೆ ಆಗಲಿಲ್ಲ, ರಾಜ್ಯ ಮಟ್ಟದಲ್ಲಿ ಏನಾಗಲಿಲ್ಲ, ಸಂಘ ಪರಿವಾರ ಜೊತೆಲಿ ಏನು ಆಗಿಲ್ಲ, ನಾಯಕರ ಜೊತೆ ಏನು ಇಲ್ಲ. 100% ನನಗೆ ಅವತ್ತಿಂದ ಇವತ್ತುವರೆಗೂ ಅವ್ರು ಗೌರವ ಕೊಡ್ತಾರೆ. ರಾಜಕೀಯ ಪಡಸಾಲೆಯಲ್ಲಿ ST ಸೋಮಶೇಖರ್ ಅವರು ರೆಬಲ್ ಆಗ್ಬಿಟ್ಟಿದ್ದಾರೆ, ಅವ್ರಿಗೆ ಯಾಕೋ ಮನಸ್ಸಿಲ್ಲ ಇಲ್ಲಿ. ಇಲ್ಲ, ರೆಬಲ್ ಏನು ಆಗಲಿಲ್ಲ, ನಾನು ರೆಬಲ್ ಏನಾಗಲಿಲ್ಲ. ನನಗೆ ಪಕ್ಷದಲ್ಲಾಗಲಿ, ಸರ್ಕಾರದಲ್ಲಾಗಲಿ, ಸಂಘ ಪರಿವಾರದಲ್ಲಾಗಲಿ ಯಾವತ್ತೂ ಕೂಡ ನನ್ನನ್ನು ಅಗೌರವಾಗಿ ನೋಡ್ತಾ ಇಲ್ಲ. ಚುನಾವಣೆ ಅದಕ್ಕಿಂತ ಮುಂಚೆ ಸಂದರ್ಭದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನನ್ನನ್ನು ವಿರೋಧ ಮಾಡಬೇಕು, ಸೋಲಿಸ್ಬೇಕು, ಟಾರ್ಗೆಟ್ ಮಾಡಿದ್ರು. ಎಲೆಕ್ಷನ್ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನು ಟಾರ್ಗೆಟ್ 10-15 ಹಿಂದೆ ಟಾರ್ಗೆಟ್ ಮಾಡಿದ್ರು. ಸೋಲಿಸ್ಬೇಕು ಅಂತೇನು, ಏಕವಚನದಲ್ಲಿ ಈ ನನ್ನ ಮಗನ ಈ ಸಾರಿ ಸೋಲಿಸಲೇಬೇಕು, ಎಂಟೈರ್ ಮೂಲ ಬಿಜೆಪಿಯವರು ನಾವು ಒಂದಾಗಿದ್ದೇವೆ, ಈ ಸಾರಿ ಇವನ್ ಸೋಲ್ಸಿದ್ರೆ ನಮ್ಮ ಯಾರೋ ಒಬ್ಬರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಇತ್ತು. ಅದನ್ನ ನಾನು ಹೇಳಿದೆ, ವಿತ್ ರೈಟಿಂಗ್ ಅಲ್ಲಿ ಏನಾರು ಇದ್ರೆ ನನಗೆ ಅನುಕೂಲ. ಅದಕ್ಕೆ ಆಗೇನ್ ಮಾಡಿದ್ರು, ಆಡಿಯೋ ವಿಡಿಯೋ ಕೊಟ್ಟರು. ಅದನ್ನ ಪಕ್ಷಕ್ಕೆಲ್ಲ ಕೊಟ್ಟೆ ನಾನು. ಬಟ್ ಪಕ್ಷ ಏನ್ ಹೇಳ್ದು, ಅಯ್ಯೋ ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ನೀವು ಎಲೆಕ್ಷನ್ ಮಾಡಿ ಅಂತಂದ್ರು. ಇದೆಲ್ಲ ಆದ್ಮೇಲೆ ಇದ್ದಕ್ಕಿದ್ದಂಗೆ ಯಾರು ನನ್ನ ವಿರೋಧ ಮಾಡಿದ್ರು, JDS ಇದನ್ನ ತಗೊಂಡು ಸೋಲಿಸಲೇಬೇಕು ಅಂತ ಪ್ಲಾನ್ ಮಾಡಿದ್ರು. ಅವರು ಏಕಾಏಕಿ ಉಡ್ದಬ್ಬ ಮಾಡ್ಕೊಳಕ್ ಶುರು ಮಾಡಿದ್ರು. ಉಡ್ದಬ್ಬ ಮಾಡ್ಕೊಳಕ್ ನಂದೇನು ತಕರಾಲಿಲ್ಲ. ಬಟ್ ನನ್ನ ಫೋಟೋ ಹಾಕೊಂಡು ಉಡ್ದಬ್ಬ ಮಾಡೋದು ಬೇಡ ಅಂತ ನಾನು ಸ್ವಲ್ಪ ಸೀರಿಯಸ್ ಆದೆ. ನೀವು ಉಡ್ದಬ್ಬ ಮಾಡ್ಕೊಳ್ಳಿ, ನಂದೇನು ತಕರಾಲಿಲ್ಲ, ನನ್ನ ಫೋಟೋ ಯಾಕೆ ಹಾಕಿರಿ, ನೀನು ನಾನು ಸೋಲಿಸ್ಬೇಕು ಅಂತ ಮಾಡಿದಂಥವ್ರು ನನ್ನ ಫೋಟೋ ಯಾಕೆ ಹಾಕ್ತೀರಿ? ಆಗ ನಾನು ಸೀರಿಯಸ್ ಮಾಡಿದೆ. ಸೀರಿಯಸ್ ಆದ್ಮೇಲೆ ಅವರು ಅವನ್ನ ಸಸ್ಪೆಂಡ್ ಮಾಡಿದ್ರು. ಇಷ್ಟೆಲ್ಲ ಇನ್ವಾಲ್ವ್ ಆಗಿರುವಂತ ST ಸೋಮಶೇಖರ್ ಒಬ್ಬರು ಹಿರಿಯ ನಾಯಕರು, ಸಚಿವರಾಗಿದ್ದವರು, ಎಲ್ಲ ಡಿಸ್ಟೆನ್ಸ್ ಎಲ್ಲಿ ಶುರುವಾಯಿತು? ಕಾನ್ಸ್ಟಿಟ್ಯೂನ್ಸಿಲಿ
ಈ ಪ್ರಾಬ್ಲಮ್ ಶುರುವಾಯ್ತು ವಿನ ಹೊರಗಡೆ ನನಗೆ ಎಲ್ಲೂ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ ನನಗೇನು ತೊಂದರೆ ಆಗಲಿಲ್ಲ, ರಾಜ್ಯ ಮಟ್ಟದಲ್ಲಿ ಏನಾಗಲಿಲ್ಲ, ಸಂಘ ಪರಿವಾರ ಜೊತೆಲಿ ಏನು ಆಗಿಲ್ಲ, ನಾಯಕರ ಜೊತೆ ಏನು ಇಲ್ಲ. 100% ನನಗೆ ಅವತ್ತಿಂದ ಇವತ್ತುವರೆಗೂ ಅವ್ರು ಗೌರವ ಕೊಡ್ತಾರೆ. ಸರ್ ಎಲ್ಲರೂ ಸಾಥ್ ಕೊಟ್ಟಿದ್ರು, ಯಾವ್ದೊಂದು ಪ್ರಾಬ್ಲಮ್ ಆಯ್ತು ಅಂದಾಗ ದೊಡ್ಡ ದೊಡ್ಡ ನಾಯಕರು ಮಾತಾಡಿ ಹಿಂಗ್ ಬಗೆಹರಿಸಬಹುದಾಗಿತ್ತಲ್ಲ ಸರ್. ಈಗ ನನ್ನಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥದ್ದು ಚರ್ಚೆ ಮಾಡಿ, ಅವರಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ಓಪನ್ ಆಗಿ ಚರ್ಚೆ ಮಾಡಿ, ಸೆಟ್ರೇಟ್ ಮಾಡಿ. ಅದನ್ನ ಮಾಡ್ತಾ ಇಲ್ಲ. ಏನಾದ್ರು ಸರ್ ವಿಜೇಂದ್ರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫಸ್ಟು ನಮ್ಮ ಫಾದರ್ ಯಡಿಯೂರಪ್ಪನವ್ರ ಹತ್ರ ಕುಂತ್ಕೊಂಡು ಮಾತಾಡೋಣ ಸೋಮಶೇಖರ್ ಅಂತಂದ್ರು, ಒಪ್ಕೊಂಡೆ ನಾನು. ನಿಮ್ಮ ಮನಸ್ತಾಪ ಅಥವಾ ಯಾವ್ದಾರೊಂದು ಕೋಪ ಇದ್ರಿ ಯಾರ ಮೇಲೆ ಸರ್? ಅಲ್ಲೇ ಲೋಕಲ್ ಲೀಡರ್ಸ್ ಮೇಲೆ, ಬೇರೆಯವರು ಯಾರ ಮೇಲೂ ಪಾಪ ನಮ್ಗೆ ಇದುವರೆಗೂ ಕೂಡ ಕೆಟ್ಟದಾಗಿ ಯಾರು ಕೂಡ ಇದೇ ಮಾಡಲಿಲ್ಲ. ಪಕ್ಷಕ್ಕೆ ಬಂದ್ಮೇಲೆ ಸಕ್ರಿಯವಾಗಿ ತೊಡಗಿಸ್ಕೊಂಡ್ರಿ, ಎಲ್ಲೂ ಏನು ಕೂಡ ನಿಮ್ಮೇಲೆ ಕಪ್ಚುಕ್ಕಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರಿ. 100% ಇಲ್ಲ. ಬಟ್ ಈಗ ಇದೆಲ್ಲ ಬೆಳವಣಿಗೆ ಆದ್ಮೇಲೆ ನಾನು ಪಕ್ಷದಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಇಲ್ವಾ ಸರ್? ಸೆಟ್ರೇಟ್ ಮಾಡಿದ್ರೆ ನೀವು ಇದನ್ನ ಕಾನ್ಸ್ಟಿಟ್ಯೂಯನ್ಸಿಲಿ ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ತೀನಿ ನಾನು. ಬಟ್ ಇವರು ಸೆಟ್ರೇಟ್ ಮಾಡ್ತಕ್ಕಂಥದ್ದಕ್ಕೆ ಹೋಗಿ ಈಗ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದ್ರು, ಅವ್ರನ್ನ ರಿವೋಕೆ ಮಾಡಿಬಿಟ್ಟು. ಹೌದು. ಸೊ ನಿಮಗೆ ಹಿನ್ನಡೆ ಆಯಿತು? ಅದು ಹಿನ್ನಡೆ ಆಯಿತು. ಆಮೇಲೆ ಎರಡನೇದು, ಈಗ ಮೊನ್ನೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿದು ಇದು ಅಭ್ಯರ್ಥಿ ಬಂದು ನಮ್ಮ ಅಪ್ರೋಚ್ ಮಾಡಲೇ ಇಲ್ಲ. ಪಕ್ಷದಲ್ಲೂ ಕೂಡ ನಿಮ್ಮ ಭಾಗದ ಶಾಸಕರನ್ನ ಮಾತಾಡಿಸಿಲ್ಲ, ಬರಲೇ ಇಲ್ಲ, ಭೇಟಿ ಮಾಡಲೇ ಇಲ್ಲ. ನಾನು ಕುಡಿಯೋ ನೀರ್ದು ಸಭೆ ಮಾಡ್ತಾ ಇದ್ದೆ. ಯಾಕೆಂದ್ರೆ ಉಪಮುಖ್ಯಮಂತ್ರಿ 4 ಕೋಟಿ ಕೊಟ್ಟಿದ್ರು, ಜಿಲ್ಲಾ ಪಂಚಾಯತಿಯಿಂದ 65 ಲಕ್ಷ ಕೊಟ್ಟಿದ್ರು. ಅದು ಡಿಸ್ಟ್ರಿಬ್ಯೂಷನ್ ಹೆಂಗೆ ಅಂತೇಳಿ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ ಲೀಡರ್ಗಳನ್ನ ಸಭೆ ಮಾಡ್ತಾ ಇದ್ದೆ, ಪಂಚಾಯತಿ ವೈಸು ಕಾರ್ಪೊರೇಷನ್ ವೈಸು. ಪುಟ್ಟಣ್ಣ 6:06ವರೆಗೆ ಫೋನ್ ಮಾಡ್ದ, ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಅವನಿಗೆ ನಾನು ಮೀಟಿಂಗ್ ಮಾಡ್ತಾ ಇರೋದು ಮಾಹಿತಿ ಇತ್ತು ಎಲ್ಲ ಗೊತ್ತಿಲ್ಲ. ಫೋನ್ ಮಾಡ್ದ, ಹಿಂಗೆ ಶಾಸಕರ ಕಚೇರಿಯಲ್ಲಿ ಇದ್ದೀನಿ ಅಂತಂದೆ. 6:45 ಬಂದ. ನಾನು 5 ಗಂಟೆಗೆ ಇನ್ನೇನು 10 ನಿಮಿಷ ಕ್ಲೋಸ್ ಮಾಡ್ಬೇಕಾಯ್ತು. ಅಶ್ವಥ್ ನಾರಾಯಣ್ ಮಾತ್ರ ಫೋನ್ ಮಾಡ್ದ, ನಾನು ಇನ್ಚಾರ್ಜು, ಈ ರಂಗನಾಥ್ ಬಗ್ಗೆ ಮಾತನಾಡಬೇಕು ಅಂದರು. ನಾನು ಹೇಳಿದೆ ರಂಗನಾಥ್ ಬಗ್ಗೆ ಮಾತನಾಡ್ತಕ್ಕಂಥದ್ದಿಲ್ಲ, ಅವ್ನು ಬಂದು ಫಸ್ಟ್ ಅಪ್ರೋಚ್ ಮಾಡಬೇಕು ನಮ್ಮ ಕ್ಯಾಂಡಿಡೇಟ್ನ. BJP MLA ಇದ್ದೀನಿ, ನಾಟ್ ಇಂಡಿವಿಜುವಲ್. ಅವನು ಇದುವರೆಗೂ ಭೇಟಿ ಮಾಡಿಲ್ಲ. ಅದರಿಂದ ನೀವು ಅದ್ರ ಬಗ್ಗೆ ವಹಿಸ್ಬೇಕಾದಿಲ್ಲ. ವೈಯಕ್ತಿಕ ನೆಲೆಗಟ್ಟಿಗೆ ಬಂದ್ಬಿಡ್ತಾ ಸರ್, ಇದು ಪ್ರತಿಷ್ಠೆ ಆಗೋಯ್ತಾ ಸರ್? ಹೌದು, ಪ್ರತಿಷ್ಠೆ ಆಯಿತು. ಅವನು ಪುಟ್ಟಣ್ಣ ಬಂದ ಆಫೀಸ್ಗೆ. ನಾನು ಮುಂಚೆನೇ ಲೀಡರ್ ಕೇಳಿದ್ದೆ, ಬರಲಿ ಬಿಡಿ ಸರ್ ಮಾತಾಡಿ ಬರಲಿ, ತೊಂದರೆ ಇಲ್ಲ ಅಂತಂದರು. ಬಂದಾಗ ನೋಡ್ದ, ಒಂದು ಅಪೀಲ್ ಮಾಡ್ಕೋತೀನಿ ಸರ್, ತಾವು ಪರ್ಮಿಷನ್ ಕೊಟ್ರೆ ಅಂದ. ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ನೀವು ಮಾಡ್ಬೋದಪ್ಪ ಅಂತ ಹೇಳಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.